ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ಗೆ ಹೇಗೆ ಲಾಗಿನ್ ಆಗೋದು, ಅಂದರೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನ ಹೇಗೆ ಓಪನ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಭಾಳ ಜನಕ್ಕೆ ಗೊತ್ತಿರುತ್ತೆ, ಆದರೆ ಗೊತ್ತಿಲ್ಲದವರು ಈ ವಿಡಿಯೋನ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಫ್ರೆಂಡ್ಸ್, ಕ್ರೋಮ್ ಬ್ರೌಸರ್ನಲ್ಲಿ ನೀವು ಓಪನ್ ಮಾಡಿದರೆ ಅದು ಸಿಂಕ್ರೊನೈಸ್ ಆಗ್ತಾ ಇರುತ್ತೆ. ಅದರಲ್ಲಿ ಡಿಫಾಲ್ಟ್ ಯಾವುದು ಜಿಮೇಲ್ ಇರುತ್ತೆ ಅದೇ ಓಪನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಓಪನ್ ಮಾಡಬೇಡಿ, ಬೇರೆ ಬ್ರೌಸರ್ನಲ್ಲಿ ಓಪನ್ ಮಾಡಿ. ಭಾಳ ಒಳ್ಳೆ ಬ್ರೌಸರ್ ಅಂತಂದರೆ ಓಪನ್ ಮಿನಿ ಇದೆ. ಇದನ್ನು ನೀವು ಪ್ಲೇಸ್ಟೋರ್ನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ಬ್ರೌಸರ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಯೂಸ್ ಮಾಡೋಕ್ಕೆ ಅಥವಾ ಓಪನ್ ಮಾಡೋಕ್ಕೆ ನಿಮ್ಮ ಎಷ್ಟು ಡಾಲರ್ ಆಗಿದೆ ನಿಮ್ಮ ಅರ್ನಿಂಗ್ಸ್ ಅಂತೇಳಿ ಚೆಕ್ ಮಾಡ್ಕೊಳ್ಳೋಕ್ಕೆ ಇದು ಚೆನ್ನಾಗಿದೆ ಅಪ್ಲಿಕೇಶನ್. ಈ ಅಪ್ಲಿಕೇಶನಲ್ಲಿ ನೀವು ಓಪನ್ ಮಾಡಿ ಆ್ಯಡ್ಸೆನ್ಸ್ ಅಕೌಂಟ್ನ. ಈಗ ನಾನು ಆ್ಯಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡಬೇಕು ಅಂತಂದರೆ ಫಸ್ಟು ಗೂಗಲ್ ಇದು ಓಪನ್ ಮಾಡಿದ ಮೇಲೆ ಗೂಗಲ್ ಅಂತಿದೆ, ಇಲ್ಲಿ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ಸೆನ್ಸ್ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ. ಆ್ಯಡ್ಸೆನ್ಸ್ ಲಾಗಿನ್ ಅಂತೇಳಿ ಇಲ್ಲಿ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಫಸ್ಟ್ ಸೈನ್ ಇನ್ ಗೂಗಲ್ ಆ್ಯಡ್ಸೆನ್ಸ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇಮೇಲ್ ಅಥವಾ ಫೋನ್ ನಂಬರ್ ಹಾಕಿ ಅಂತ ಕೇಳ್ತದೆ. ಇಲ್ಲಿ ಇಮೇಲ್ ಹಾಕಬೇಕು. ನಾನು ಇಮೇಲ್ ಹಾಕ್ತೀನಿ. ಇಮೇಲ್ ಹಾಕಬೇಕಂತಂದರೆ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಯಾವ ಇಮೇಲಿಂದ ಕ್ರಿಯೇಟ್ ಮಾಡಿರ್ತೀರ ಅದೇ ಇಮೇಲಿಂದ ನೀವು ಹಾಕಬೇಕು. ಆ ಇಮೇಲ್ನ ಇಲ್ಲಿ ಹಾಕಿ. ಒಬ್ಬರೊಬ್ಬರು ಚಾನಲ್ ಇಮೇಲ್ ಏನಿರುತ್ತೆ ಅದರಿಂದನೇ ಭಾಳಷ್ಟು ಜನ ಕ್ರಿಯೇಟ್ ಮಾಡಿರ್ತಾರೆ ಆ್ಯಡ್ಸೆನ್ಸ್ ಅಕೌಂಟ್. ಒಬ್ಬರೊಬ್ಬರು ಬೇರೆ ಇಮೇಲಿಂದ ಕ್ರಿಯೇಟ್ ಮಾಡಿರ್ತಾರೆ. ಯಾವ ಇಮೇಲಿಂದ ನೀವು ಕ್ರಿಯೇಟ್ ಮಾಡಿರ್ತೀರ ಆ ಇಮೇಲ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಇಮೇಲ್ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಜಿಮೇಲ್ ಲೋಗೋ ಬರುತ್ತೆ. ಆ ಲೋಗೋ ಕರೆಕ್ಟ್ ಇತ್ತು, ನಿಮ್ಮ ಚಾನಲ್ದು ನೀವು ಇಮೇಲ್ ಏನು ಕ್ರಿಯೇಟ್ ಮಾಡಿರ್ತೀರ ಅದರದ್ದು ಲೋಗೋ ಕರೆಕ್ಟ್ ಇತ್ತು ಅಂದರೆ ಓಕೆ ಕರೆಕ್ಟ್ ಇದೆ ಅಂತ ಅರ್ಥ. ಒಂದು ವೇಳೆ ನಿಮ್ಮ ಚಾನಲ್ದು ಮೇಲಿಂದ ಕ್ರಿಯೇಟ್ ಮಾಡಿದರೆ ನಿಮ್ಮ ಚಾನಲ್ ನೇಮ್ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ನಂದು ರಂಗೋಲಿ ಚಾನಲ್ ಇದೆ, ಹಾಯ್ ರಂಗೋಲಿ ಅಂತೇಳಿ ಇಲ್ಲಿ ಬಂದಿದೆ. ರಂಗೋಲಿ ಲವರ್ಸ್ ಅಂತ ಚಾನಲ್ ಹೆಸರಿದೆ, ಹಾಯ್ ರಂಗೋಲಿ ಅಂತೇಳಿ ಇಲ್ಲಿ ಬಂದಿದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತಿದೆ, ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಆ್ಯಡ್ಸೆನ್ಸ್ ಅಕೌಂಟ್ ಓಪನ್ ಆಗ್ತಾಯಿದೆ. ಈ ಥರ ಓಪನ್ ಆಗುತ್ತೆ. ನೀವು ಏನಾದರೂ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಮಾಡ್ಬೋದು, ಅಥವಾ ನೀವು ನಿಮ್ಮ ಅರ್ನಿಂಗ್ಸ್ ನೋಡಬೇಕು ಅಂತಂದರೆ ನೋಡ್ಬೋದು. ಅರ್ನಿಂಗ್ಸ್ ನೋಡಬೇಕು ಅಂತಂದರೆ ಇಲ್ಲಿ 3 ಡಾಟ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಪೇಮೆಂಟ್ಸ್ ಅಂತಿದೆ, ಪೇಮೆಂಟ್ಸ್ನ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಟಚ್ ಮಾಡಬೇಕು. ಮೊಬೈಲ್ನಲ್ಲಿ ನೋಡ್ತಾ ಇದ್ದರೆ ಸ್ವಲ್ಪ ಲೋಡ್ ಆಗುತ್ತೆ. ಇದು ಆ್ಯಡ್ಸೆನ್ಸ್ ಇದೆ, ಇದು ವೆಬ್ಸೈಟ್ ಅಥವಾ ಏನಾದರೂ ಇದ್ದರೆ ಇಲ್ಲಿ 00 ಬರುತ್ತೆ. ವೆಬ್ಸೈಟ್ ಇದ್ದರೆ ಇಲ್ಲಿ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ನೀವು ವೆಬ್ಸೈಟಲ್ಲಿ ಇಲ್ಲ ಓನ್ಲಿ ಯೂಟ್ಯೂಬ್ ಇತ್ತು ಅಂತಂದರೆ ಇಲ್ಲಿ ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಪೇಮೆಂಟ್ ಅಕೌಂಟ್ ಆ್ಯಡ್ಸೆನ್ಸ್ ಅಂತಿದೆ, ಅದರ ಬದಲು ಯೂಟ್ಯೂಬ್ ಇಂಡಿಯಾ US ಡಾಲರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ನಮ್ಮ ಚಾನಲ್ದು ಅರ್ನಿಂಗ್ಸ್ ಎಷ್ಟಿರುತ್ತೆ ಅದೆಲ್ಲನೂ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಿದ್ರೆ 15 ಪಾಯಿಂಟ್ ಇಷ್ಟು ಡಾಲರ್ ಆಗಿದೆ. ಈ ಥರ ನೀವು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡಿ ನಿಮ್ಮ ಅಮೌಂಟ್ನ ಚೆಕ್ ಮಾಡ್ಕೋಬೋದು. ಮತ್ತು ನೀವು ಅಡ್ರೆಸ್ ಅದೇನಾದರೂ ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಆ್ಯಡ್ಸೆನ್ಸ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.